ಕೊನೆಗೂ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯವಾಗುವತ್ತ ಹೆಜ್ಜೆಯನ್ನ ಇಡ್ತಾ ಇದೆ. ಅದಕ್ಕೆ ಕಾರಣ ಕಾಡಿನಿಂದ ನಾಡಿನತ್ತ ಮೋಸ್ಟ್ ವಾಂಟೆಡ್ 6 ನಕ್ಸಲರು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಸಮಾಜದ ಮುಖ್ಯವಾಹಿನಿಗೆ ಬರುವುದಕ್ಕೆ ಸಜ್ಜಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಮುಂದೆಯೇ ಶರಣಾಗತಿಯಾಗುವುದಕ್ಕೆ ಕೌಂಟ್ ಡೌನ್ ನಡೀತಾ ಇದೆ. ಬೆಂಗಳೂರಿನತ್ತ ಸದ್ಯ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ. 6 ಜನ ನಕ್ಸಲರನ್ನ ಶಾಂತಿಗಾಗಿ ನಾಗರಿಕ ಸಮಿತಿಯ ಸದಸ್ಯರು ನಕ್ಸಲರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಿದ್ದಾರೆ. ಪೊಲೀಸರ ಬಿಗಿ ಭದ್ರತೆಯೊಂದಿಗೆ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ನಕ್ಸಲರು. ಚಿಕ್ಕಮಗಳೂರಿನಲ್ಲೇ ಶರಣಾಗಬೇಕಾಗಿತ್ತು. ಅದಕ್ಕಾಗಿ ಪ್ರವಾಸಿ ಮಂದಿರದಲ್ಲಿ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಚಿಕ್ಕಮಗಳೂರಿನ ಬದಲಿಗೆ ಶರಣಾಗತಿಯ ಸ್ಪಾಟ್ ಅನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ 6 ಜನ ನಕ್ಸಲರು ನಕ್ಸಲಿಸಂನ ಬಿಟ್ಟು ಶರಣಾಗತಿಯಾಗುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಹೀಗಾಗಿ ನಕ್ಸಲರ ಕುಟುಂಬಸ್ಥರು ಕೂಡ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ದಶಕಗಳ ಕಾಲ ನಕ್ಸಲಿಸಂನ ಕಂಡಂಥ ರಾಜ್ಯ ಕರ್ನಾಟಕ. ಹಲವು ಸಾವು ನೋವು ಹತ್ಯಾಕಾಂಡಗಳನ್ನ ಕರ್ನಾಟಕ ಕಂಡಿದೆ. ನಕ್ಸಲ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಕೂಂಬಿಂಗ್ ಕಾರ್ಯಾಚರಣೆಗಳು ಕೂಡ ಬಹಳ ಜೋರಾಗಿ ಸಾಗಿತ್ತು. ರೀಸೆಂಟ್ ಆಗಿ 2 ತಿಂಗಳ ಹಿಂದೆ ನಕ್ಸಲ್ ವಿಕ್ರಮ್ ಗೌಡನ ಹತ್ಯೆ ಕೂಡ ಆಗಿತ್ತು. ಆ ಹತ್ಯೆಯಾದಂಥ ನಂತರದಲ್ಲಿ ಮತ್ತಷ್ಟು ತೀವ್ರಗೊಳಿಸಿದ್ರು ಎಎನ್ಎಫ್ ನ ಸದಸ್ಯರು ತಮ್ಮ ಎಎನ್ಎಫ್ ಕಾರ್ಯಪಡೆ ತಮ್ಮ ಕಾರ್ಯಾಚರಣೆಯನ್ನ ಕೂಂಬಿಂಗ್ ಕಾರ್ಯಾಚರಣೆಯನ್ನ. ಆ ಕೂಂಬಿಂಗ್ ಕಾರ್ಯಾಚರಣೆಯ ಪರಿಣಾಮ ಅಂದ್ರೆ 9 ದಿಕ್ಕಿನಿಂದ 9 ಕಡೆಗಳಿಂದ ಪಿರಮಿಡ್ ಆಕಾರದಲ್ಲಿ ಕಾಡಿನೊಳಗೆ ಕೂಂಬಿಂಗ್ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ಫೈನಲಿ ಉಳಿದಂತ 6 ಜನ ನಕ್ಸಲರು ಏನಿದ್ದಾರೆ ಅವರು ನಾವು ಶರಣಾಗತಿಯಾಗ್ತೀವಿ, ಸರ್ಕಾರದ ಮುಖ್ಯವಾಹಿನಿಗೆ ಬರ್ತೀವಿ ಅನ್ನುವಂಥ ತೀರ್ಮಾನವನ್ನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ಚಿಕ್ಕಮಗಳೂರಿನಲ್ಲಿ ಪ್ರವಾಸಿ ಮಂದಿರದಲ್ಲಿ ಶರಣಾಗತಿ ಆಗಬೇಕಾಗಿತ್ತು. ಆದರೆ ಲಾಸ್ಟ್ ಮೊಮೆಂಟ್ ನಲ್ಲಿ ಇಲ್ಲ, ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಅವರ ಮುಂದೆ, ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರ ಮುಂದೆ ಶರಣಾಗತಿ ಆಗ್ತೀವಿ ಅಂತ ಹೇಳಿ ಸದ್ಯ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.